ಹಲೋ ಎವ್ರಿವನ್, ಇವತ್ತು ಬೇಗ ಬೇಗ ಪೂಜೆ ಎಲ್ಲ ಮುಗಿಸಿ ಸ್ವಲ್ಪ ತಿಂಡಿ ತಿನ್ನೋಣ ಅಂತ ಅಂದ್ಕೊಂಡೆ. ಬಟ್ ಆ್ಯಪಲ್ ನೋಡಿದ್ನಲ್ವ, ಆ್ಯಪಲ್ ತಿನ್ನೋಣ ಅಂತ ಹೇಳಿಬಿಟ್ಟು ಕಟ್ ಮಾಡ್ಕೊಂಡು ಸ್ವಲ್ಪ ತಿಂದೆ. ಡೈಲಿ ಎದ್ದಾಗ ಫ್ರೂಟ್ಸ್ ಅಥವಾ ಡೇಟ್ಸ್ ಆಗಿರ್ಬೋದು, ಡ್ರೈ ಫ್ರೂಟ್ಸ್ ಆಗಿರ್ಬೋದು, ಇದನ್ನು ತಿನ್ನೋದ್ರಿಂದ ನಿಮಗೆ ಹೆಲ್ತಿಗೂ ತುಂಬ ಒಳ್ಳೆಯದು, ಹಾಗೆ ಸ್ಕಿನ್ಗೂ ಕೂಡ ತುಂಬ ಒಳ್ಳೆಯದು. ಹಾಗೆ ನೀರನ್ನು ಜಾಸ್ತಿ ಎಷ್ಟಾಗುತ್ತೋ ಅಷ್ಟನ್ನು ಕುಡಿಯೋದ್ರಿಂದ ನಿಮ್ಮ ಹೆಲ್ತ್ ಮತ್ತು ಸ್ಕಿನ್ಗೆ ತುಂಬಾ ಒಳ್ಳೆಯದು. ನಾನಿವತ್ತು ಬಿಸಿಬೇಳೆ ಬಾತ್ ಮಾಡ್ಕೊಂಡಿದ್ದೆ ತಿಂಡಿಗೆ. ಅದ್ರ ಜೊತೆ ಬೆಲ್ಲದ ಟೀ ಕೂಡ ಮಾಡ್ಕೊಂಡಿದ್ದೆ. ಬಿಸಿಬೇಳೆ ಬಾತ್ ಅಂತೂ ತುಂಬಾ ಟೇಸ್ಟಿಯಾಗಿತ್ತು. ಇದ್ರ ರೆಸಿಪಿನ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ಅದಾದಮೇಲೆ ನಾನು ಶುಂಠಿ ಎಲ್ಲ ಇತ್ತು ಅಂತ ಹೇಳ್ಬಿಟ್ಟು ಅದನ್ನು ಪೇಸ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ರುಬ್ಕೊಂಡೆ. ಯಾಕಂದರೆ ಹಾಗೆ ಇಟ್ಟರೆ ಶುಂಠಿ ಹಾಳಾಗುತ್ತೆ ಅಂತ ಹೇಳಿ ಈ ರೀತಿ ಪೇಸ್ಟ್ ಮಾಡ್ಕೊಂಡು ಫ್ರಿಡ್ಜಲ್ಲಿ ಇಟ್ಕೊಳ್ತೀನಿ. ಒಂದು ವಾರದಿಂದ ಕಂಟಿನ್ಯೂಸ್ ಆಗಿ ಮಳೆ ಬಂದಿದ್ದರಿಂದ ಬಿಸಿಲನ್ನ ನೋಡಿ ತುಂಬ ವರ್ಷ ಆಗಿತ್ತೇನೋ ಅನಿಸ್ಬಿಟ್ಟಿತ್ತು. ಇವತ್ತು ಸ್ವಲ್ಪ ಬಿಸಿಲು ಬಂದಿದ್ದರಿಂದ ನಾನು ಹೊರಗಡೆ ನಿಂತ್ಕೊಂಡು ಬಿಸಿಲು ತೊಗೊಳ್ಳೋಣ ಅಂತ ಹೋಗಿದ್ದೆ. ನೋಡಿ, ಊಟ ತಿಂಡಿ ಜೊತೆಗೆ ಸನ್ಲೈಟು ನಮಗೆ ತುಂಬಾ ಇಂಪಾರ್ಟೆಂಟು. ಡೈಲಿ ಹಾಫ್ ಆನ್ ಅವರ್ ಆದರೂ ನೀವು ಸನ್ಗೆ ಎಕ್ಸ್ಪೋಸ್ ಆಗಬೇಕು. ಇದರಿಂದ ನಮಗೆ ವಿಟಮಿನ್ ಡಿ ಸಿಗುತ್ತೆ. ಇದು ನಮ್ಮ ಬಾಡಿಗೆ ತುಂಬ ಎಸೆನ್ಷಿಯಲ್ ಅಂತ ಹೇಳ್ತಾ ನನ್ನ ಇವತ್ತಿನ ಮಿನಿ ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಥ್ಯಾಂಕ್ ಯು ಆಲ್.